ಮಧ್ಯಾಹ್ನ ಎದ್ದೇಳ್ತೀವಿ. ಅಂದ್ರೆ 1 ಗಂಟೆಗೆ ಎದ್ದೇಳೋದು. 1 ಗಂಟೆಗೆ ಎದ್ದೇಳ್ತೀನಿ. ಹೌದು. ಸರ್ ಎದ್ದೇಳ್ತೀವಿ, ಹಾ. ಮಾಡಿಟ್ಟಿರೋದ್ ತಿಂತೀವಿ, ಮನೇಲಿ ಇರೋದು ಹಾ. ಅಚ್ಚುಕಟ್ಟ. ಒಂದು ಸಂಡೇ ಕೆಲಸ ಮಾಡ್ತೀರಾ ನೀವು? ಕೆಲಸ ಮಾಡಿ ನಾನು ಇವತ್ತು ಬರೀ 20 to 25 ಮಿನಿಟ್ಸ್ ಅಲ್ಲಿ ಈ ಚಿಕನ್ ರೆಡಿ ಮಾಡಿ ತೋರಿಸ್ತೀನಿ. ನಾನು ಹಾಕಿದ್ದು ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕಿದ್ದೀನಿ. ಬಿಟ್ಬಿಟ್ಟು ಒಂದು 4 ರಿಂದ 5 ನಿಮಿಷ ಕುದಿಯಕ್ಕೆ ಬಿಡಿ. एक्स्ट्रॉर्डनरी मस्त फैंटास्टिक फैबुलस एवन मस्त भारी एकदम खतरनाक. Oh my God. ಬೆಳಿಗ್ಗೆ ಊಟ ಸ್ಕಿಪ್, ಮಧ್ಯಾಹ್ನ ಬಿಟ್ರೆ ಸಂಜೆ ಫ್ರೆಂಡ್ಸ್ ತಿರುಗಕ್ ಬರ್ತೀನಿ ಅಷ್ಟೇ. ಸಂಡೇ ಸ್ಪೆಷಲ್ ಏನ್ ಮಾಡ್ತೀರಾ ಮ್ಯಾಮ್? ಬಿರಿಯಾನಿ, ಚಿಕನ್, ಮಟನ್ ಯಾವುದೋ ಒಂದು ಆಪ್ಷನ್. ಸ್ವಲ್ಪ ಜಿಟಿ ಮಾಲ್ಗಳಿಗೆಲ್ಲ ಆಟ ಆಡಿಸಿ ಅವ್ರಿಗೆ ಆಫ್ಟರ್ನೂನ್ ಲಂಚ್ ಮಾಡಿಸಿ ಬೇಕು ಅಲ್ಲಿ ಇಲ್ಲಿ ಹೋಗ್ಬೇಕು ಫ್ರೆಂಡ್ಸ್ ಜೊತೆ ಸುತ್ತಾಡ್ಬೇಕು ಅಂತ ಆಸೆ ಆಗುತ್ತೆ. ಕನ್ನಡ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಸೊ ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ವಿಶ್ವ ಮಾಡ್ತಿರುವ ನಮಸ್ಕಾರಗಳು ಗೈ. ನಾನು ಕನ್ನಡದ ಕಂದ. ಗೈಸ್ ಇವತ್ತು ಸಂಡೇ ಫಂಡೇ ಲಾಗ್ ಎಲ್ಲರಿಗೆ ಸುಸ್ವಾಗತ ಸುಸ್ವಾಗತ ಸುಸ್ವಾಗತ. ಗೈಸ್ ಬನ್ನಿ, ಇವತ್ತು ಏನಂದ್ರೆ ಫುಲ್ ಬಟ್ಟೆ ವಾಶ್ ಮಾಡಬೇಕು. ನಿಮಗೆ ಗೊತ್ತಿರಬಹುದು, ಸಂಡೇ ಅಂದ್ರೆ ಬಟ್ಟೆ ವಾಶ್ ಮಾಡಬೇಕು, ಪಾತ್ರೆ ತೊಳಿಬೇಕು, ಮನೆ ಕ್ಲೀನ್ ಮಾಡಬೇಕು, ಇದ್ದೇ ಇರುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಮ್ದು ಫಸ್ಟ್ ಬಟ್ಟೆ ಒಗಿಬೇಕು, ಬಟ್ಟೆ ಹೋದ್ಮೇಲೆ ಅಡಿಗೆ ಮಾಡಬೇಕು. ಗೈಸ್ ನೀವು ಬಟ್ಟೆ ಒಗೆದೆಲ್ಲ ನೋಡಿದ್ರೆ ನಗಾಡ್ತೀರಾ. ಆಲ್ರೆಡಿ ಒಂದ್ಸತಿ ಅಪ್ಲೋಡ್ ಮಾಡಿದೀನಿ ನೋಡಿ, ಬಟ್ಟೆ ಒಗೆಯೋದು ಹೆಂಗ್ ಒಗಿತೀರಿ ಅಂದ್ಬಿಟ್ಟು. ಸೊ ಬಟ್ಟೆ ಒಗ್ಬಿಟ್ಟು ಒಣಗಾಕ್ತೀನಲ್ಲ, ಅದು ತೋರಿಸ್ತೀನಿ ಗೈಸ್ ನಿಮಗೆ. ಇನ್ನೊಂದು ನಾನು ಬಟ್ಟೆ ಏನು ವಾಷಿಂಗ್ ಮಿಷಿನ್ ಎಲ್ಲ ಗೈಸ್ ನಮ್ಮ ರೂಮಲ್ಲಿ ಕೈಯಿಂದ ತಿಕ್ಕಬೇಕು, ಅದೇ ಹೇಳಿದ್ದೆ ನಿಮಗೆ, ತೋರಿಸ್ತೀನಿ ಅಂದ್ಬಿಟ್ಟು. ಲಾಸ್ಟ್ ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ ಗೈಸ್, ನೋಡಿ ಅದಕ್ಕೆ ನೋಡ್ ಬನ್ನಿ. ಸೊ ಗೈಸ್ ಫುಲ್ 1.5 ಬಕೆಟ್ ಒಗ್ದಿದ್ದೀನಿ, ಬಟ್ಟೆ ಫುಲ್ ಸುಸ್ತಾಗ್ಬಿಡ್ತು. ಸೊ ತೋರಿಸ್ತೀನಿ ರೀ. ಸೊ ನೆಕ್ಸ್ಟ್ ನಾನು ಮಾಡ್ಬೇಕಾಗಿರೋದೇನು ಹೇಳಿ, ಅಡುಗೆ ಮಾಡಬೇಕು, ಚಿಕನ್ ಮಾಡಬೇಕು ಗೈಸ್. ಸಂಡೇ ಚಿಕನ್ ಚಿಕನ್ ಚಿಕನ್, ಎಸ್ ಕಮಾನ್ ಚಿಕನ್ ಮಾಡೋಣ ಗೈಸ್, ಬನ್ನಿ. ಗೈಸ್ ಇನ್ನೊಂದು ಹೇಳ್ಬೇಕಂದ್ರೆ ನಿಮಗೆ, ಬೆಂಗಳೂರು ತರ ಸಿಟಿಯಲ್ಲಿ ನಮ್ಮಂತ ಬ್ಯಾಚುಲರ್ಸ್ಗೆ ಪ್ರೋಟೀನ್ ಸಿಗೋದು ತುಂಬಾ ಕಷ್ಟ ಗೈಸ್. ಪ್ರೋಟೀನ್ ಇದರಿಂದ ಪ್ರೋಟೀನ್ ಬರುತ್ತೆ, ಅದನ್ನ ಪ್ರೋಟೀನ್ ಬರುತ್ತೆ. ಚಿಕನ್ ಅಂತ ಅಂದ್ಬಿಟ್ಟು ಆಲ್ಟರ್ನೇಟಿವ್ ಜಾಸ್ತಿ ಹುಡುಕ್ತೀವಿ ನಾವು ಪ್ರೋಟೀನ್ ಅಂತ ಅಂದ್ಬಿಟ್ಟು. ಸೊ ಗೈಸ್ ನಾನು ಇವತ್ತು ಬರೀ 20 to 25 ಮಿನಿಟ್ಸ್ ಅಲ್ಲಿ ಈ ಚಿಕನ್ ರೆಡಿ ಮಾಡಿ ತೋರಿಸ್ತೀನಿ ನಿಮಗೆ. ಈ ಚಿಕನ್ಗೆ ಯಾವ ಸ್ಟೈಲ್ ಚಿಕನ್ ಅಂತ ನೀವು ಕೇಳ್ಬೋದು. ಇದು ನನಗೆ ಯಾವ ಸ್ಟೈಲ್ ಚಿಕನ್ ಅಂತ ಗೊತ್ತಿಲ್ಲ, ಬಟ್ ಬ್ಯಾಚುಲರ್ ಟೈಪ್ ಚಿಕನ್ ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ತೀನಿ. ತುಂಬಾ ಬೇಗ ಆಗುತ್ತೆ, ಜಾಸ್ತಿ ಮಸಾಲೆನ ಹಾಕಲ್ಲ, ತುಂಬಾ ಚೆನ್ನಾಗಿರುತ್ತೆ ಗೈಸ್. ನೀವು ಜಸ್ಟ್ ಒಂದ್ಸತಿ ನೋಡಿ ಆಮೇಲೆ ನಿಮ್ಗೆ ಗೆಸ್ಟ್ ಮಾಡಿ ಯಾವ ತರ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಗೈಸ್ ಸ್ಟಾರ್ಟ್ ಮಾಡೋಣ ಚಿಕನ್ ಮಾಡಕ್ಕೆ. ಓಕೆ ಗೈಸ್, ಚಿಕನ್ ಮಾಡಕ್ಕೆ ನೋಡಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮ್ಯಾರಿನೇಟ್ ಮಾಡಿದ್ದೀನಿ ಚಿಕನ್ನು, ಮತ್ತೆ ಕೊಬ್ಬರಿ ಎಲ್ಲ ಇದ್ರ ಮೇಲೆ ಹೋಗ್ಬಿಟ್ಟು ಏನಂತಾರದಕ್ಕೆ ಫ್ರೈ ಮಾಡಿದ್ದೀನಿ. ಏನಂತಾರೆ ಗೈಸ್, ನಾನು ಮರ್ತೋಯ್ತು, ಸ್ವಲ್ಪ ನೀವೇ ನೆನಪು ಮಾಡಿ ನನಗೆ. ಒಂದು ಪಾತ್ರೆಗೆ ಎಣ್ಣೆ ಹಾಕೊಳ್ಳಿ, ಎಣ್ಣೆ ಚೆನ್ನಾಗಿ ಕಾಯಬೇಕು. ನೆಕ್ಸ್ಟ್ ನಾನು ಹಾಕೊಂಡಿದ್ದೀನಿ ನೋಡಿ, ಅದಕ್ಕೆ ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಕೆಂಪು ಆಗಬೇಕು, ಇದಕ್ಕೆ ಚೂರು ಕೆಂಪು ಆಗಬೇಕು. ನಾನು ನೆಕ್ಸ್ಟ್ ಹಾಕಿರೋದು ಪುದೀನ ಮತ್ತೆ ಕೊತ್ತಂಬರಿ ಹಾಕಿದ್ದೀನಿ. ನೋಡಿ ಬೆಳ್ಳುಳ್ಳಿನ ನಾನು ಈ ತರ ಕುಟ್ಕೊಂಡಿದ್ದೀನಿ. ನಾನು ಈ ತರ ಕುಟ್ಕೊಂಡ್ರೆ, ನಾನು ಪೇಸ್ಟ್ ಹಾಕಿದ್ರೆ ನಂಗೆ ಇಷ್ಟ ಆಗಲ್ಲ ಗೈಸ್, ಅಂದ್ರೆ ಟೇಸ್ಟ್ ಬರಲ್ಲ ಅದಕ್ಕೆ. ಸೊ ಈ ತರ ಕುಟ್ಕೋಬೇಕು. ನಾನು ಹಾಕಿದ್ದು ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಆದ್ಮೇಲೆ ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕಿದ್ದೀನಿ. ಸೊ ಗೈಸ್ ಅದನ್ನು ಚೆನ್ನಾಗಿ ತಿರುಗಿಸಿದಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಗೈಸ್ ಒಂದು 5 to 8 ಮಿನಿಟ್ಸ್ ಗೈಸ್ ಸ್ವಲ್ಪ ಬಿಟ್ಬಿಡಿ. ಅದಕ್ಕೆ ಅದ್ಮೇಲೆ ಮುಚ್ಚಿಬಿಡಿ. ಏನಾದ್ರು ಮುಚ್ಚುವಾಗ ಒಂದು ಹೇಳ್ತೀನಿ ರೀ, ತೋರಿಸ್ತೀನಿ ರೀ ಗೈಸ್. ಮುಚ್ಚುವಾಗ ಈ ತರ ಸ್ವಲ್ಪ ನೀರನ್ನು, ಈ ತರ ಪ್ಲೇಟ್ ಇರುತ್ತಲ್ಲ, ಪ್ಲೇಟ್ ಮೇಲೆ ಸ್ವಲ್ಪ ನೀರು ತಗೊಳ್ರಿ, ಕುಡಿಯೋ ನೀರು ತಗೊಂಡ್ರಿ, ಇಟ್ಕೊಂಡ್ಬಿಡ್ರಿ. ಅದಕ್ಕೆ ನಾನು ಹೇಳ್ತೀನಿ ನೆಕ್ಸ್ಟ್ ಯಾಕೆ ಅಂತ. ಗೈಸ್ ನಾನ್ ನೆಕ್ಸ್ಟ್ ಟೊಮೊಟೊ ಹಾಕಿದ್ದೀನಿ ನೋಡಿ. ಟೊಮೊಟೊ ಒಂದು 5 ನಿಮಿಷ ಆದ್ಮೇಲೆ ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸ್ರಿ ಹಂಗೆ. ನೆಕ್ಸ್ಟ್ ಇದಕ್ಕೆ ಕೊಬ್ಬರಿ ಇರುತ್ತಲ್ಲ, ಕೊಬ್ಬರಿ ಹಾಕೊಳ್ಳಿ. ಕೊಬ್ಬರಿ ಸ್ವಲ್ಪ ಇದಾವಲ್ಲ, ಕೊಬ್ಬರಿ ಹಾಕೊಳ್ಳಿ. ಕೊಬ್ಬರಿ ಹಾಕ್ಬಿಟ್ಟು ನೆಕ್ಸ್ಟ್ ಚೆನ್ನಾಗಿ ತಿರುಗಿಸ್ಬೇಕು, ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಮತ್ತೆ ಒಂದು 3 ರಿಂದ 4 ನಿಮಿಷ ಸ್ವಲ್ಪ ಕುದಿಯಕ್ಕೆ ಬಿಡಿ ಅದಕ್ಕೆ. ಅದಾದ್ಮೇಲೆ ನೆಕ್ಸ್ಟ್ ಹೇಳ್ತೀನಿ ನಿಮಗೆ, ವೇಟ್ ಮಾಡಿ ಗಾಯ್ಸ್, ವೇಟ್ ಮಾಡಿ. ನೀರು ಇಟ್ಟಿದ್ದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಇವಾಗ ಈ ನೀರನ್ನೇ ಡಂಪ್ ಮಾಡ್ಬೇಕು ನಾನು ಅದರಲ್ಲಿ. ಯಾಕೆಂದ್ರೆ ಈ ಬಿಸಿ ನೀರು ಈ ಕುದಿತಾ ಇರೋ ಚಿಕನ್ಗೆ ನಾನು ತಣ್ಣೀರು ಹಾಕ್ಬಿಟ್ರೆ ಅದು ಒಂಥರ ಆಗ್ಬಿಡುತ್ತೆ. ಸೊ ಸ್ವಲ್ಪ ನೀರು ಇಟ್ಟಿದ್ದೀನಿ ಕುದಿಯಕ್ಕೆ, ಅದ್ರ ಮೇಲೆ ಇಟ್ಟಿದ್ದೀನಿ, ಪ್ಲೇಟ್ ಮೇಲೆ ಇಟ್ಟಿದ್ದೀನಿ. ಸೊ ಈ ನೀರನ್ನ ನಾನು ಬಿಟ್ಟು ಡಂಪ್ ಮಾಡ್ತೀನಿ ಗೈಸ್, ಆವಾಗ ಪರ್ಫೆಕ್ಟ್ ಆಗುತ್ತೆ ನೋಡಿ ಗೈಸ್. ಕುದಿಯುತ್ತಿರುವ ನೀರನ್ನು, ಇಲ್ಲಿ ಸ್ವಲ್ಪ ಇತ್ತಲ್ಲ ನೀರಿತ್ತಲ್ಲ, ಅದನ್ನೇ ಹಾಕಿದ್ದೀನಿ ಇವಾಗ. ನೋಡಿ ಏನು ಕುದೀತಾ ಇತ್ತು ಚಿಕನ್. ನೆಕ್ಸ್ಟ್ ಗೈಸ್ ಇದಕ್ಕೆ ಹಾಕ್ಬೇಕಾಗಿರೋದು ಏನು ಗೊತ್ತಾ, ಸ್ವಲ್ಪ ಚಿಕನ್ ಮಸಾಲ ಹಾಕಿ ಅಥವಾ ಗರಂ ಮಸಾಲ ಹಾಕಿ ಅಷ್ಟೇ ಗೈಸ್, ಅಲ್ಲಿಗೆ ಮುಗೀತು. ತೋರಿಸ್ತೀನಿ ಗೈಸ್ ನೋಡಿ. ಒಂಚೂರು ಚಿಕನ್ ಮಸಾಲ ಹಾಕೊಳ್ಳಿ, ಚೂರೇ ಅಂದ್ರೆ ಚೂರೇ. ಹಾ ಸಾಕು ಗೈಸ್, ಇಷ್ಟೇ. ಇಷ್ಟು ಬಿಟ್ಬಿಟ್ಟು ಒಂದು 4 ರಿಂದ 5 ನಿಮಿಷ ಕುದಿಯಕ್ಕೆ ಬಿಡಿ. ಚಿಕನ್ ಇಸ್ ರೆಡಿ ಫೈನಲಿ ಗೈಸ್. ನಮ್ಮ ಚಿಕನ್ ರೆಡಿ ಆಗಿದೆ.
ಸೊ ಬನ್ನಿ ಗೈಸ್ ಟೇಸ್ಟ್ ಮಾಡೋಣ ಹೆಂಗಿದೆ ಅಂದ್ಬಿಟ್ಟು. ಗೈಸ್ ನೋಡಿ ಫೈನಲಿ ಚಿಕನ್ ರೆಡಿ ಆಗಿದೆ. ಹೆಂಗಿದಪ್ಪಲ್ಲ ಚಿಕನ್? ಚಿಕನ್ ಎಕ್ಸ್ಟ್ರಾರ್ಡಿನರಿ, ಮಸ್ತ್, ಫ್ಯಾಂಟಾಸ್ಟಿಕ್, ಫ್ಯಾಬುಲಸ್, A1, मस्त भारी एकदम खतरनाक. एकदम खतरनाक ಆಗ ಚಿಕನ್. ಹೇಳಿಲ್ಲ ಲಾಸ್ಟ್ ಟೈಮ್ ಬಿ ಚಿಕನ್ ಅಂದ್ರೆ ಬೆಸ್ಟ್ ಆಯ್ತದ. ಬಟ್ ಇದು ಇಡೀ ಮಾಡಿದ್ದು 20 to 25 ಮಿನಿಟ್ಸ್ ನಾಗ ಚಿಕನ್ ಮಾಡಿ ತೋರ್ಸತ್ ಹೇಳಿದ. ಒಂದು 25 ಮಿನಿಟ್ಸ್ ದಾಗೆ 25 ಮಿನಿಟ್ಸ್ ದಾಗೆ ಚಿಕನ್ ಮಾಡಿದ. ಸೊ ಇದು ಬ್ಯಾಚುಲರ್ ಟೈಪ್ ಚಿಕನ್ ಮಾಡಿದ್ದು. ಸೊ ಅದಕ್ಕೆ ಹಿಡಿದ ಹೆಂಗೆ ಚಿಕನ್ ಅಂತ ಕೇಳಿದ್ ನಿಂಗೆ. ಚಿಕನ್ 25 ನಿಮಿಷ ಮಾಡಿದ ಅಂದ್ರೆ ಈಗ ಏನಿಲ್ಲ, ಫಸ್ಟ್ ಕ್ಲಾಸ್ ಈಗ ಹೋಟೆಲ್ ಹಚ್ಚೋದು ಚಫ್ ಹೆಂಗ್ ಬಿ ನಿನ್ ಚಿಕನ್ ಈಗ 25 ನಿಮಿಷದಾಗ ಅಂದ್ರೆ ಮತ್ತೆ ಗಿರಾಕ್ಗಳು ಕಸ್ಟಮರ್ ವೇಟ್ ಬಿ ಮಾಡಪ್ಲೇ ಇಲ್ಲ. ಭಾರಿ ಎಡೆ ಕೊಟ್ಟಲ್ಲಪ್ಪ, ಇದು ಮಸ್ತ್ ಎಡೆ ಕೊಟ್ಟಿದ್ದು. ಫಸ್ಟ್ ಕ್ಲಾಸ್ ಅವ್ರು ಆರ್ಡರ್ ಮಾಡಕ್ ಖಡಂಗ್ ಮಾಡ್ಕೊಡ್ತಾರೆ. ಫ್ರೆಶ್ ಚಿಕನ್ ಅಂದ್ರೆ ಪಂಡಿಶ್ ಮಾಡ್ಕೊಡೋದು ಅಂತ. ನೆಕ್ಸ್ಟ್ ಇಯರ್ ಇದು ಈ ಡೇಟ್ ಅದಲ್ಲ, ಡೇಟ್ ತಗ ಒಂದು ರೆಸ್ಟೋರೆಂಟ್ ನಿಂತಿದ್ದೆವು, ಬಂದ್ ವಿಸಿಟ್ ಮಾಡ್ರಿ ಅವ್ರು. ಓಕೆ ಗೈಸ್, ನಿಮ್ಮೆಲ್ಲ ಆಶೀರ್ವಾದದಿಂದ ನೋಡೋಣ. ಓಕೆ ಗೈಸ್, ಬಂದ್ ಟೇಸ್ಟ್ ಮಾಡ್ರಿ. ಬಟ್ ಟೇಸ್ಟ್ ಮಾಡಪ್ಲೇ ಇಲ್ಲ, ಖಾಲಿ ನೋಡ್ರಿ ಅಷ್ಟೇ. ಟೇಸ್ಟ್ ಮಾಡಕ್ ಆಗಲ್ಲ, ನೋಡ್ರಿ, ನೋಡ ಆನಂದ ಪಡ್ರಿ ಅಷ್ಟೇ. ಓಕೆ ಗೈಸ್. ಸೊ ಗೈಸ್, ನನಗೆ ಒಂದು ಕ್ವಶನ್ ಯಾವಾಗಲೂ ತಲೆ ಕೆಡಿಸ್ತಾ ಇರುತ್ತೆ. ಏನಂದ್ರೆ ಸಂಡೇ ಬಂತು ಅಂದ್ರೆ ನಾನು ಮನೆ ಕ್ಲೀನ್ ಮಾಡೋದು, ಬಟ್ಟೆ ಒಗೆಯೋದು, ಮತ್ತೆ ಅದೇನೋ ಸ್ಪೆಷಲ್ ಮಾಡ್ಕೊಂಡು ತಿಂತೀವಿ, ಏನೋ ಚಿಕನ್ ಕರಿ ಅಥವಾ ಏನೋ ಮಾಡ್ಕೊಂಡು ತಿಂತೀವಿ. ಮತ್ತೆ ಆಮೇಲೆ ಪಾತ್ರೆ ತೊಳಿತೀವಿ. ಜನರು ಯೂಶುವಲ್ ಏನ್ ಮಾಡ್ತಾರೆ ಸಂಡೇ ಅಂದ್ಬಿಟ್ಟು, ನಾನು ಸಿಕ್ಕಾಪಟ್ಟೆ ಒಂದು ಕ್ಯೂರಿಯಾಸಿಟಿ, ಕುತೂಹಲ ಅನ್ನೋದು ಸಿಕ್ಕಾಪಟ್ಟೆ ಇದೆ. ಸೊ ಬನ್ನಿ ಗೈಸ್, ನಮ್ಮ ಪ್ರೀತಿ ಜನರಿಗೆ ಹೋಗ್ಬಿಟ್ಟು ಕೇಳೋಣ ಅವ್ರ ಸಂಡೇ ಯಾವ ಥರ ಸ್ಪೆಷಲ್ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಗೈಸ್, ಹೋಗೋಣ, ಸ್ಪಾಟ್ಗೆ ಹೋಗೋಣ, ನಡ್ರಿ ಹೋಗೋಣ, ಲೆಟ್ಸ್ ಗೋ. ಹೌದು, ಇನ್ನೊಂದು ನಾನು ಬರ್ತೋದೆ, ನಿಮಗೂ ಆ ಥರ ಕ್ಯೂರಿಯಾಸಿಟಿ ಇದೆನಾ, ಕುತೂಹಲ ಇದೆನಾ? ಸೊ ಬನ್ನಿ, ವೇಟ್ ಯಾಕೆ ಮಾಡ್ತೀರಿ, ನೀವು ಬಂದ್ಬಿಟ್ಟು ನೋಡಿ ಗೈಸ್, ಹೋಗೋಣ, ಬನ್ನಿ. ಲೊಕೇಶನ್ ಹತ್ರ ಬಂದಿದ್ದೀನಿ. ಸೊ ಇವತ್ತು ನನಗಂತ ಸಿಕ್ಕಾಪಟ್ಟೆ ಭಯ ಆಗ್ತೈತೆ. ಯಾಕೆ ಅಂದ್ರೆ ಯೂಶುವಲಿ ನಾನು ಇದೇ ಮಾಲ್ಗೆ ಬಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೆ. ಬಟ್ ಇವತ್ತು ಹೆದರಿಕೆ ಆಗ್ತದೆ. ಯಾಕಂದ್ರೆ ನೋಡಿ ಗೈಸ್, ಜನ ನೋಡಿ, ಇಷ್ಟು ಜನ ಇದಾರಂದ್ರೆ ಸಿಕ್ಕಾಪಟ್ಟೆ ಜನ ಇದಾರೆ ಗೈಸ್. ತರ ಭಯ ಆಗ್ತಿದೆ ಗೈಸ್ ನನಗೆ ವಿಡಿಯೋ ಮಾಡಕ್ಕೆ. ಯಾರಿಗೆ ಕೇಳ್ಬೇಕು, ಏನ್ ಮಾಡ್ಬೇಕು ಅಂದ್ಬಿಟ್ಟು ಏನೋ ಹುಚ್ಚ ಅನ್ಕೊಂತಾರಂತ. ಬ್ರೋ, ಸಂಡೇ ದಿವಸ ಯೂಶುವಲ್ ಏನ್ ಮಾಡ್ತೀರಾ ನೀವು? ಬ್ರೋ, ಸಂಡೇ ಮಾರ್ನಿಂಗ್ ಇದ್ದೊಳಗೆ ಒಂದು 9 o'clock 9 o'clock ಎದ್ದು ಫ್ರೆಶ್ ಅಪ್ ಆಗಿ ಒಂದು ಸಿಸ್ಟರ್ ಮನೆಗೆ ಹೋಗ್ತೀವಿ. ಓಕೆ, ಅಂದ್ರೆ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸಿಸ್ಟರ್ ಮನೆಗೆ ಹೋಗ್ತೀವಿ. ಸಿಸ್ಟರ್ ಮನೆಯಿಂದ ಸಿಸ್ಟರ್ ಮಕ್ಳುಗಳು ಕರ್ಕೊಂಡ್ ಬಂದು ಪಾರ್ಕ್ಗೆ ಎಲ್ಲ ಆಟ ಆಡಿಸಿ, ಸ್ವಲ್ಪ ಜಿಟಿ ಮಾಲ್ಗಳಿಗೆಲ್ಲ ಆಟ ಆಡಿಸಿ, ಅವ್ರಿಗೆ ಆಫ್ಟರ್ನೂನ್ ಲಂಚ್ ಮಾಡಿಸಿ, ಸಂಜೆ ಈವ್ನಿಂಗ್ ಟೈಮಲ್ಲಿ ಮಾಲ್ ಕರ್ಕೊಂಡ್ ಬಂದು ಇಲ್ಲೇನಾದ್ರು ಓಡಿಸಿ ಆಟ ಆಡಿಸಿ, ಸೊ ಇಲ್ಲೇನಾದ್ರು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಅಂದ್ರೆ ಸಂಡೇ ದಿವಸ ಆಚೆನೆ ಊಟ ಮಾಡೋದಾ? ಸಂಜೆ ಹೊತ್ತು ಆಫ್ಟರ್ನೂನ್ ಮಾತ್ರ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮನೇಲೆ ಮಾಡ್ತೀರಾ? ಮತ್ತೆ ಬ್ರೋ, ಇವಾಗ ಸಂಡೇ ಬಂತು ಅಂತಂದ್ರೆ ಇವಾಗ ನಿಮ್ಗೆ ಏನ್ ಕೆಲಸ ಮಾಡ್ತಿದ್ದೀರಾ? ವರ್ಕ್ ಮಾಡ್ತಾರೆ. ಓಕೆ, ಅಂದ್ರೆ ಸಂಡೇ ರಜೆ ನಿಮಗೆ? ಸ್ಯಾಟರ್ಡೆ ಸಂಡೇ ರಜೆ. ಯಾವ ತರ ಫೀಲ್ ಆಗುತ್ತೆ ಸಂಡೇ ಬಂದ್ರೆ ನಿಮ್ಗೆ? ಸಂಡೇ ಅಂದ್ರೆ ಏನಿಲ್ಲ ಬ್ರೋ, ಏನ್ ಫೀಲ್ ಆಗಲ್ಲ. ರಜಾ ಖುಷಿ ಆಗುತ್ತೆ ಹಿಂಗೆ ಸಂಡೇ ಬಂತಪ್ಪ ಅಂತ? ಸಂಡೇ ಖುಷಿ ಆಗುತ್ತೆ, ಸ್ವಲ್ಪ ಆರಾಮಾಗಿರ್ಬೋದು ಅಂತ ಅಷ್ಟೇ. ಸೇಮ್ ಮಂಡೇ ಟೈಮ್ ವರ್ಕ್ ಪ್ರೆಷರ್ ಇರುತ್ತೆ. ಇವಾಗ ಸಂಡೇ ಮುಗೀತು, ಇವಾಗ ನೈಟ್ ಆಲ್ರೆಡಿ ಸಂಡೇ ಎಷ್ಟು ಒಂದು 7-8 ಗಂಟೆ ಆಗ್ತದೆ ಇವಾಗ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಏನ್ ನೆನಪಾಗುತ್ತೆ, ಈ ತರ ಫೀಲ್ ಆಗುತ್ತೆ? ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ಬೇಕು, ಫ್ರೆಶ್ ಅಪ್ ಆಗ್ಬೇಕು. ಅಲ್ಲ, ಒಂಥರ ಟೆನ್ಷನ್ ಇರುತ್ತಲ್ಲ ಆಫೀಸ್ಗೆ ಹೋಗ್ಬೇಕಂತ ಅಂದ್ಬಿಟ್ಟು. ಹೌದು, ಟೆನ್ಷನ್ ಇರುತ್ತೆ. ಬಟ್ ಏನ್ ಟೆನ್ಷನ್ ಅಷ್ಟೊಂದು ಟೆನ್ಷನ್ ಇರಲ್ಲ. ಆಫೀಸಲ್ಲಿ ಎಂಜಾಯ್ ಸ್ವಲ್ಪ ಮೂಡ್ ಆಫ್ ಆಗುತ್ತೆ, ಹಂಗೆ ಮೂಡ್ ಆಫ್ ಆಗುತ್ತೆ. 2 days ಹಾಲಿಡೇ ಇದ್ಮೇಲೆ ನೆಕ್ಸ್ಟ್ ಡೇ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಮೂಡ್ ಆಫ್ ಆಗುತ್ತೆ. ಇನ್ ಸಂಡೇ ಆದ್ಮೇಲೆ ಟ್ಯೂಸ್ಡೇ ಕಂಟಿನ್ಯೂ, ಅವಾಗ ಮತ್ತೆ ನಾರ್ಮಲ್ ಆಗಿರುತ್ತೆ ಹಂಗೆ. ಓಕೆ, ಫ್ರೈಡೇ ಬಂದ್ಮೇಲೆ ಸ್ಯಾಟರ್ಡೇ ಮತ್ತೆ ಖುಷಿ ಆಗುತ್ತೆ. ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾವ ಅವಾಗ. ಹೌದು, ರೈಟ್. ಬ್ರೋ, ಯೂಶುವಲಿ ಸಂಡೇ ಏನ್ ಮಾಡ್ತೀರಿ ನೀವು? ನಾವು ಸಂಡೇ ವರ್ಕ್ ಮಾಡ್ತೀವಿ. ಅಂದ್ರೆ ನಾವು ಮಾಡೋ ಕೆಲಸದಲ್ಲೆಲ್ಲ ನಮ್ಗೆ ರಜಾ ಕೊಡಲ್ಲ. ಒಂದು ಸಂಡೇ ಕೆಲಸ ಮಾಡ್ತೀರಾ ನೀವು? ಕೆಲಸ ಮಾಡ್ತೀವಿ. ಓ ಮೈ ಗಾಡ್. ನಮ್ಗೆ ಬೇರೆ ದಿವಸ ಮಾತ್ರ ರಜೆ ಇರುತ್ತೆ, ಸಂಡೇನು ವರ್ಕ್ ಇರುತ್ತೆ. ಓಕೆ, ಅಂದ್ರೆ ನಮ್ಗೂ ಹೋಗ್ಬೇಕು, ಅಲ್ಲಿ ಇಲ್ಲಿ ಹೋಗ್ಬೇಕು, ಫ್ರೆಂಡ್ಸ್ ಜೊತೆ ಸುತ್ತಾಡ್ಬೇಕು ಅಂತ ಆಸೆ ಆಗುತ್ತೆ. ಅಂದ್ರೆ ನನಗೇನ್ ಕ್ವಶನ್ ಬ್ರೋ ಅಂತಂದ್ರೆ, ಸಂಡೇ ದಿವಸ ನಿಮ್ದು ಮೋಸ್ಟ್ ಆಫ್ ಆಲ್ ನಿಮ್ ಫ್ರೆಂಡ್ಸ್ಗೆ ರಜೆ ಇರುತ್ತೆ, ಫ್ರೆಂಡ್ಸ್ಗೆಲ್ಲ ರಜೆ, ನಿಮ್ ಮಾತ್ರ ವರ್ಕ್ ಇರುತ್ತೆ. ಒಂಥರ ಬೇಜಾರಾಗಲ್ವಾ? ಬೇಜಾರಾಗುತ್ತೆ, ಏನು ಮಾಡಂಗಿಲ್ಲ, ಮನೆ ಪ್ರಾಬ್ಲಮ್ಸ್, ಲೋನು ಸಾಲ ಏನಾದ್ರು ಇರುತ್ತಲ್ಲ ಅದೆಲ್ಲ ಕ್ಲಿಯರ್ ಮಾಡ್ಬೇಕು, ಮನೆ ಮೇಂಟೈನ್ ಮಾಡ್ಬೇಕು. ಹೌದು, ಅದು ಎಲ್ಲ ಮಾಡ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಸಂಡೇ ಬಂತಂದು ಸ್ವಲ್ಪ ಇದಾಗುತ್ತೆ. ಮತ್ತೆ ನಿಮ್ಗೆ ಹಾಲಿಡೇ ಯಾವಾಗ, ವೀಕ್ ಆಫ್ ಯಾವಾಗ? ವೀಕ್ ಆಫ್ ಅಂದ್ರೆ ಮಂಡೇ ಟು ಫ್ರೈಡೇ ಯಾವಾಗಾದ್ರೂ ಒಂದ್ ದಿವಸ ಇರುತ್ತೆ. ಅಂದ್ರೆ ನಾನ್ ವೀಕ್ ಆಫ್ ಅಲ್ಲಿ ಇದ್ದಾಗ ನನ್ ಫ್ರೆಂಡ್ ಅವರೆಲ್ಲ ವರ್ಕಿಗೆ ಹೋಗಿರ್ತಾರೆ. ಹಂಗಂದ್ರೆ ನಿಮ್ಗೆ ನೀವು ವೀಕ್ ಆಫ್ ಇದ್ದಾಗ ಫ್ರೆಂಡ್ಸ್ ಕೆಲ್ಸಕ್ಕೆ ಹೋಗಿರ್ತಾರೆ, ನಿಮ್ಗೆ ಹಾಲಿಡೇ ಇದ್ದಾಗ ಫ್ರೆಂಡ್ಸ್ ಕೆಲ್ಸಕ್ಕೆ ಹೋಗಿರ್ತಾರೆ.
ಅವ್ರು ಹೊರಡೆ ಇದ್ದಾಗ ನೀವು ಕೆಲಸ ಮಾಡ್ತಾ ಇರ್ತೀರಾ? ನಾವು ಮಾಡ್ತಾ ಇರ್ತೀವಿ. Okay. ಹಂಗಾಗಿ ಫ್ರೆಂಡ್ಸ್ ಜೊತೆ ಜಾಸ್ತಿ ಮೀಟ್ ಆಗಕ್ಕಾಗಲ್ಲ. ಹಾ. ಸಂಜೆ ಹೋಗೋದ್ ಲೇಟ್ ಆಗುತ್ತೆ, 8 ಗಂಟೆ ಆಗುತ್ತೆ. ಹಾ, ಹಂಗಾಗಿ ಸಂಜೆನೂ ಸಿಗಲ್ಲ ಫ್ರೆಂಡ್ಸ್. Okay, ಸ್ವಲ್ಪ ಬೇರೆ ಬೇರೆ ಏರಿಯಾದಲ್ಲಿ ಇರ್ತಾರಲ್ಲ, ಹಾ, ಹಾ, ಹಂಗಾಗಿ right, right. ಫ್ರೆಂಡ್ಸ್ ಎಲ್ಲ ಸಿಗಲ್ಲ, ಕಮ್ಮಿ. ನಿಮ್ ಊರು ಯಾವ್ದು? ನಮ್ಮೂರು ಸಕಲೇಶ್ಪುರ. ಸಕಲೇಶ್ಪುರ. ನಾನ್ ಅಲ್ಲಿಂದ ಇಲ್ಲಿ ಬಂದಿದೀನಿ ಕೆಲಸ ಮಾಡೋಣ ಅಂತ. ಅಂದ್ರೆ ಊರಲ್ಲಿ ಮಾಡ್ಬೋದು. ಹಾ. ಊರಲ್ಲಿ ಏನು ಅಂದ್ರೆ ಸ್ವಲ್ಪ ನಂಗೆ ಇದಾಗುತ್ತೆ, ಅಂದ್ರೆ ಸಂಬಳ ಎಲ್ಲ ಸಂಬಳ ಎಲ್ಲ ಕಮ್ಮಿ ಇರುತ್ತೆ. ಹೌದು, ಇದು ಆಗುತ್ತೆ, ಸಿಕ್ಕಾಪಟ್ಟೆ ಇದಾಗುತ್ತೆ. ಮತ್ತೆ ಊರಲ್ಲಿ ಇದ್ರೆ ಸ್ವಲ್ಪ ಹೆಣ್ಣೆಲ್ಲ ಕೊಡಲ್ಲ ಅಂತಾರೆ. ಅದೆಷ್ಟು ನಿಜಾನ ಸುಳ್ಳ ಗೊತ್ತಿಲ್ಲ. ಅಂದ್ರೆ ನಿಜಾನ ಬ್ರೋ ಅದು? ನಿಜಾನೇ. ಅಂದ್ರೆ ಬೆಂಗಳೂರಲ್ಲಿ ಏನು ಅಂದ್ರೆ ಈಗ ಅಲ್ಲಿ ಊರಲ್ಲಿ ಇರ್ತಾರಲ್ಲ, ಅವ್ರಿಗೆಲ್ಲ ಹೇಳ್ಬೋದು, ಓ ಬೆಂಗಳೂರಲ್ಲಿ ನಾವ್ ಇಲ್ಲಿ ಏನೇ ಕೆಲಸ ಮಾಡ್ಲಿ, ಒಂದ್ ಹೋಟ್ಲಲ್ಲಿ ಪಾತ್ರೆ ತೊಳಿಲಿ, ಏನೇ ಕೆಲಸ ಮಾಡ್ಲಿ, ಬೆಂಗಳೂರಲ್ಲಿ ಇದ್ದಾನೆ ಮಗ. ಬೆಂಗಳೂರಲ್ಲಿ ಇದ್ದಾನೆ, ಏನೋ ಕೆಲಸ ಮಾಡ್ತಾವನೆ. ಬಟ್ ನಮಗ್ ಮಾತ್ರ ಗೊತ್ತು ಬೆಂಗಳೂರ್ದು ಲೈಫ್ ಯಾವ ತರ. ಜೀವನ ಹೆಂಗಿರುತ್ತಂತ ನಮಗ್ ಗೊತ್ತು. ಸಂಡೇ ದಿವಸ ಏನು ಆಚೆ ಊಟ ಮಾಡ್ತೀರಾ, ಮನೇಲಿ ಊಟ ಮಾಡ್ತೀರಾ? ಅಂದ್ರೆ ಮನೇಲೆ ಊಟ ಮಾಡೋದು. ಸಂಡೇ ನಿಮ್ ವರ್ಕಿಂಗ್ ಇರುತ್ತಲ್ಲ? ವರ್ಕಿಂಗ್ ಇರುತ್ತೆ, ಹೊರಗಡೆ ಊಟ ಮಾಡ್ಬೇಕಂತ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ಅಂದ್ರೆ ನಮ್ ಬಜೆಟ್ ಸಾಕಾಗಲ್ಲ. ಏನೇ ಇವಾಗೆಲ್ಲ ಕಾಸ್ಟ್ ಹೆಂಗಾಗಿದೆ ಅಂದ್ರೆ, ಅವಾಗ 40 ರೂಪಾಯಿಗೆ ಸಿಕ್ತಿದ್, ಇವಾಗ 60, 70, 80. ರೈಟ್ ರೈಟ್ ರೈಟ್. ಹಂಗಾಗಿ ಇವಾಗ ಏನು ತಿನ್ನಕ್ ಆಗಲ್ಲ, ಆದ್ರೂನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ರೈಟ್. ಓಕೆ, ಕೇಳ್ಬಿಟ್ಟು ನನಗೆ ಒಂಥರ ಬೇಜಾರಾಗ್ಬಿಡ್ತು, ನನಗೆ ಬೇಜಾರಾಗ್ಬಿಡ್ತು. ಇರ್ಲಿ, ಪರವಾಗಿಲ್ಲ. ಓಕೆ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. Thank you. ಆಲ್ ದ ಬೆಸ್ಟ್. ಹಾಯ್ ಮ್ಯಾಮ್. ಹಲೋ ಮ್ಯಾಮ್, ಸಂಡೇ ದಿವಸ ಯೂಶುವಲ್ ಏನೇನ್ ಮಾಡ್ತೀರಾ ಮ್ಯಾಮ್? ರೋಟೀನ್ ಹೆಂಗಿರುತ್ತೆ? ಏನಿಲ್ಲ, ಆಫೀಸ್ ಇರಲ್ಲ. ಓಕೆ. ಆಮೇಲೆ ಏನಿಲ್ಲ, ತಿರ್ಗಕ್ ಬರ್ತೀನಿ ಅಷ್ಟೇ ಫ್ರೆಂಡ್ಸ್ ಜೊತೆ. ಮತ್ತೆ ಊಟ ತಿಂಡಿ ಇಲ್ಲ ಮ್ಯಾಮ್? ಮಧ್ಯಾಹ್ನ ಊಟ, ಬೆಳಿಗ್ಗೆ ಊಟ ಸ್ಕಿಪ್, ಮಧ್ಯಾಹ್ನ ಬಿಟ್ರೆ ಸಂಜೆ ಫ್ರೆಂಡ್ಸ್ ಜೊತೆ ತಿರ್ಗಕ್ ಬರ್ತೀನಿ ಅಷ್ಟೇ. ರೂಟೀನ್ ಇನ್ನೇನಿಲ್ಲ ಸ್ಪೆಷಲ್. ಸಂಡೇ ಏನ್ ಮನೇಲಿ ಮಾಡ್ಕೊಂತೀರಾ ಅಥವಾ ಆಚೆ ಮಾಡ್ತೀರಾ? ಇಲ್ಲ, ನಾನು PG ಇರೋದು, ಸೊ PG ಇರೋದಾ ಮ್ಯಾಮ್? ಮತ್ತೆ ಬಟ್ಟೆ ವಾಶ್ ಮಾಡೋದೆಲ್ಲ ಇರಲ್ವಾ ನಿಮ್ಗೆ ಸಂಡೇ? ನೈಟ್ ಹೋಗಿ ಮಾಡ್ತೀನಿ. ನೈಟ್ ಆಗಿ ಮಾಡ್ತೀರಾ? ಸೊ ಅಂದ್ರೆ PG ಇದ್ದೀರಲ್ಲ ನೀವು? ಮಿಷಿನ್ ಹಾಕ್ರೆ ಅದೇ ಓದ್ಕೊಡ್ತಾರೆ. ಅದೇ ಹೋಗ್ಬಿಡುತ್ತೆ. ಹಾಯ್ ಮ್ಯಾಮ್. ಹಲೋ ಮ್ಯಾಮ್, ಸಂಡೇ ದಿವಸ ನಿಮ್ದು ರೂಟೀನ್ ಹೇಗಿರುತ್ತೆ ಯೂಶುವಲಿ? ಯೂಶಲಿ ಏನಿಲ್ಲ ಸರ್, ಎದೊಳ್ತೀವಿ, ಮಾಡಿಟ್ಟಿರೋದ್ ತಿಂತೀವಿ, ಮನೇಲಿ ಇರೋದು ಅಚ್ಚುಕಟ್ಟಾಗಿ. ಅಂದ್ರೆ ಮನೇಲಿ ಇದ್ದೀರಾ ಅಂದ್ರೆ ಹೌದೌದು, ಫ್ಯಾಮಿಲಿ ಇದನ್ನ? ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ಸಂಡೇ 9:30, 10. 10ಗೆ ಎದ್ದೇಳ್ತೀರಾ? ಸೊ ಅಂದ್ರೆ ಸಂಡೇ ದಿವಸ ಮತ್ತೆ ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಎದ್ದು ಮಾಡಿಟ್ಟಿರೋದು ಅಚ್ಚುಕಟ್ಟಾಗಿ ತಿನ್ನೋದು, ತಿನ್ಬಿಟ್ಟು ಫ್ರೆಂಡ್ಸ್ ಜೊತೆಗೆ ಮಾಲ್ಗ್ ಬರ್ತೀನಿ ಅಷ್ಟೇ. ಅಷ್ಟೇನಾ? ಅಂದ್ರೆ ಮತ್ತೆ ಬಟ್ಟೆ ವಾಶ್ ಮಾಡೋದು, ಪಾತ್ರೆ ತೊಳೆಯೋದು ಎಲ್ಲ ಮಾಡಲ್ವಾ? ಅದೆಲ್ಲ ಇನ್ನ ಕಲ್ತಿಲ್ಲ ಸರ್, ಕಲಿಬೇಕು. ಅಡಿಗೆ ಅಡಿಗೆನು ಅಷ್ಟೇ, ಅದೇ ಮಾಡಿಟ್ಟಿರೋದು ತಿನ್ನೋದಷ್ಟೇ ನಮ್ ಕೆಲ್ಸ ಇವಾಗ. ಹೌದಾ? ಅಂದ್ರೆ ನಿಮ್ದೇ ಒಳ್ಳೇದು ಬಿಡಿ. ನಮ್ಮಂತರ ಬ್ಯಾಚುಲರ್ಗೆಲ್ಲ ಬಟ್ಟೆ ವಾಶ್ ಮಾಡಿ ಪಾತ್ರೆ ತೊಳೆದು ಬಿಟ್ಟು ಎಲ್ಲ ಕಷ್ಟ ಇರುತ್ತೆ, ಅಡಿಗೆ ಮಾಡ್ಬೇಕು. ಮದ್ವೆ ಆಗಿ ಸರ್. ಮದ್ವೆ ಆಗೋ ಭಾಗ್ಯ ಇಲ್ಲ ಮ್ಯಾಮ್, ಹೆಣ್ಣು ಯಾರು ಕೊಡ್ತಿಲ್ಲ ನಮ್ ಸ್ಯಾಲ್ರಿಗೆ. ಕೊಡ್ತಾರೆ, ಯಾಕೆ ಕೊಡೋದಿಲ್ಲ? ಇವಾಗ ನಾವು ಯೂಟ್ಯೂಬರ್ ಅಂತ ನೀವ್ ಹೋಗಿ ಹೇಳಿ ಸಾಕು, ಕೊಡ್ತಾರ ಅವ್ರು ಹೆಣ್ಣು. ನಮ್ ಜೊತೆ ಇವಾಗ ಕುಟುಂಬದವ್ರು ಇದಾರೆ. ಸರ್, ನೀವು ಸಂಡೇ ಯೂಶುವಲ್ ಏನೇನ್ ಮಾಡ್ತೀರಾ? ಸಂಡೇ ಫಸ್ಟ್ ಲೇಟ್ ಆಗಿ ಎದ್ದೇಳ್ತೀವಿ. ಎಷ್ಟು ಗಂಟೆಗೆ ಎದ್ದೇಳೋದು ಮ್ಯಾಮ್? ಒಂದ್ 8:30, 9 ಗಂಟೆ ಒಳಗಡೆ. ರೆಗ್ಯುಲರ್ ಆಗಿ ಎಷ್ಟು ಗಂಟೆಗೆ ಎದ್ದೇಳೋದು? ರೆಗ್ಯುಲರ್ ಆಗಿ 5:30, 6 ಗಂಟೆ. 5 ಸಂಡೇ ದಿವಸ ಸ್ವಲ್ಪ ಆರಾಮಾಗಿ ಎದ್ದೇಳ್ತೀರಾ? ಫಸ್ಟ್ ಲೇಟ್ ಆಗಿ ಎದ್ದೇಳೋದು ಫಸ್ಟ್ ಆಪ್ಷನ್. ತಿಂಡಿ ತಿನ್ನೋದು, ಲೇಟ್ ಆಗಿ ತಿಂಡಿ ತಿನ್ನೋದು ಸೆಕೆಂಡ್ ಆಪ್ಷನ್. ಆಮೇಲೆ ಮನೆ ಕೆಲಸ, ಅದು ಇದು ಅಡಿಗೆ ಅದೆಲ್ಲ ಮಾಡ್ಕೊಳ್ತೀವಿ. ನಾನ್ ವೆಜ್ ಅಂದ್ರೆ ಸಂಡೇ ಸ್ಪೆಷಲ್ ಏನೇನ್ ಮಾಡ್ತೀರಾ ಮ್ಯಾಮ್? ಬಿರಿಯಾನಿ, ಚಿಕನ್, ಮಟನ್, ಯಾವುದೋ ಒಂದು ಆಪ್ಷನ್, ಎನಿವನ್. ಅಂದ್ರೆ ಯೂಶುವಲಿ ಬೇರೆ ದಿವಸ ಬಂದ್ಬಿಟ್ಟು ಏನೇನ್ ಮಾಡ್ತೀರಾ ಅಡಿಗೆ? ಬೇರೆ ದಿನ ಬೆಳಗ್ಗೆ ಟಿಫನ್, ಮಧ್ಯಾಹ್ನ ಅಂದ್ರೆ ವೀಕ್ ಡೇಸ್ ಅಲ್ಲಿ? ವೀಕ್ ಡೇಸ್ ಅಲ್ಲೇ ಅಂದ್ರೆ ನಾನ್ ವೆಜ್. ವೆಜ್, ಮಧ್ಯದಲ್ಲಿ ಒಂದ್ಸತಿ ನಾನ್ ವೆಜ್ ಮಾಡ್ತೀರಾ? ನಾನ್ ವೆಜ್, ವೆನ್ಸ್ಡೇ ನಾನ್ ವೆಜ್. ಮ್ಯಾಮ್, ಇದು ಸಂಡೇ ಅಂದ್ರೆ ಯಾವ ತರ? ವೀಕ್ ಡೇಸ್ಗೆ ಸಂಡೇ ಕಂಪೇರ್ ಮಾಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ ಸಂಡೇ ಬಂದ್ರೆ? ವೀಕ್ ಡೇಸ್ ಬರೀ ಟೆನ್ಷನ್, ಸ್ಟ್ರೆಸ್, ಓಡಾಡ್ಕೊಂಡೇ ಇರೋದೇ ಆಗತ್ತೆ, ಆಫೀಸು ಅದು ಇದು ಅಂತ. ಸಂಡೇ ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್. ಸ್ಯಾಟರ್ಡೇ ಅಂಡ್ ಸಂಡೇ ಅಂದ್ರೆ ನಿಮ್ಗೆ ಒಂಥರ ಖುಷಿ ಆಗುತ್ತಲ್ಲ, ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಬಹುದು ಅಂತ ಅಂದ್ಬಿಟ್ಟು. ಅಂದ್ರೆ ವೀಕ್ ಡೇಸ್ಗೆ ನೀವು ಅಂದ್ರೆ ಎಷ್ಟು ಗಂಟೆ ಸಿಗ್ತೀರಾ ಫ್ಯಾಮಿಲಿ ಒಟ್ಟಿಗೆ ಆಗೋದು ಯಾವಾಗ? ವೀಕ್ ಡೇಸ್ ಅಲ್ಲ, ಈವ್ನಿಂಗ್ 7, ಆಫ್ಟರ್ 7. ಅಂದ್ರೆ ಸಂಡೇ ಬಂತು ಅಂದ್ರೆ ಸ್ವಲ್ಪ ಫ್ಯಾಮಿಲಿಗೆ ಜಾಸ್ತಿ ಟೈಮ್ ಕೊಡ್ಬೋದು ಅಂತ ಅಂತೀರಾ? ನಾವ್ ಅದಕ್ಕೆ ಆದಷ್ಟು ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಹೊರಗಡೆ ಹೋಗೋದು ಕಡಿಮೆ. ಸಂಜೆ ಹಿಂಗೆ ಒಂದ್ ರೌಂಡ್. ಮ್ಯಾಮ್, ಮತ್ತೆ ಮಂಡೇ ಬಂತಂದ್ರೆ ಯಾವ ತರ ಫೀಲ್ ಆಗುತ್ತೆ ನಿಮ್ಗೆ? ಹೋಗ್ಬೇಕಲ್ಲ ಅಂತ ಫೀಲ್ ಆಗತ್ತೆ, ಆದ್ರೆ ಹೋಗ್ಬೇಕಲ್ಲ, ಅನಿವಾರ್ಯ, ಹೋಗ್ತೀವಿ ಅಷ್ಟೇ. ಮಂಡೇ ಬಂತಂದ್ರೆ ಸ್ವಲ್ಪ ಒಂಥರ ಏನೋ ಇರಲ್ಲ, ಆದ್ರೆ ಲೈಫ್ ಲೀಡ್ ಮಾಡ್ಬೇಕಲ್ಲ, ಹೌದೌದು, ಅದಕ್ಕೆ ಹೋಗ್ತೀವಿ ಅಷ್ಟೇ. ಸಂಡೇ ದಿವಸ ನೀವು ಯೂಶುವಲ್ ಏನೇನ್ ಮಾಡ್ತೀರಾ? ಸ್ವಲ್ಪ ಹಿಂದಿ ಓ, ನೀವು ನಾರ್ತ್ ಈಸ್ ಕನ್ನಡ ಸ್ವಲ್ಪ बरते ಬರ್ತೀಯಾ? ओके, आप हिंदी में बात करो, हम बेंगलुरु वाले हैं, हमारे को सब लैंग्वेज आता है, ठीक है? ओके, लेकिन कन्नड़ा सीखिए,
ಹಾ ಕನ್ನಡ ಸ್ವಲ್ಪ ಸ್ವಲ್ಪ ಬರ್ತೀಯ ಬರ್ತಾ ಇದೆ हाँ। सो कन्नड़ सीखिए आप क्या करते हैं संडे दिन संडे में हम लोग को काम करने आते हैं ड्यूटी आते हैं हाँ वो 2 बजे छुट्टी होता है हम लोग का हाँ वो इसके बाद शॉपिंग करने आते हैं ओके आपको कितने किधर से है आप हम लोग झारखंड से झारखंड से है क्या हाँ ओके ठीक है अब जाके अब रूम है क्या क्या किधर रहते हाँ हैं रूम है रूम में रहते हैं क्या हाँ रूम में रहते हैं अब खाना गीना और खाना वाना ये अपने सभी क्या बोलते हैं खुद से बनाते हैं खुद से बनाते हैं क्या बनाते हैं खाना ना मतलब हाँ। हम लोग का रेंट में रहते हैं हम लोग रेंट पे कंपनी का रूम नहीं है हम हाँ। लोग रेंट में रहते हैं कितने 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 लोग रहते हैं मतलब 3 आदमी करके देता है एक हाँ। ही रूम में हाँ 7 आदमी है लेकिन 2 रूम दिया है ओके और एक अब ये बर्तन सब आप ही धोते हैं क्या हाँ हम लोग कैसा है बैचलर जिंदगी बैचलर जिंदगी तो बहुत बहुत कम करना पड़ता है बैचलर जिंदगी जीने के लिए ना बहुत कुछ करना पड़ता है ओके ओके कितना आपको पगार कितना है पगार बहुत कम है सैलरी बहुत कम है अब कैसा मैं मैनेज करते हो मैनेज वैसे ही करना पड़ता है सर ओके ओके थैंक्स और कन्नड़ सीखिए ठीक है कन्नड़। कन्नड़ कलीरी हम लोग अभी वीडियो बना रहे हो हाँ लाइक करना सब्सक्राइब करना हम लोग का यूट्यूब चैनल में देख सकते हैं भाई लोग ಓಕೆ ಓಕೆ ಬಾಯ್ 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 ಗೈಸ್ ಸಂಡೇ ದಿವಸ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ಬರ್ತಾರೆ ಗೈಸ್ ಸಂಡೇ ದಿವಸ ಯಾಕೆಂದರೆ ಅವ್ರ ಫ್ಯಾಮಿಲಿ ಕರ್ಕೊಂಡು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಒಳ್ಳೆ ವೈಬು ಸಂಡೇ ದಿವಸ ಎಲ್ಲರೂ ಫ್ಯಾಮಿಲಿಯಲ್ಲಿ ಜೊತೆಗಿರ್ತಾರೆ ಯಾಕೆಂದರೆ ವೀಕ್ ಡೇಸಲ್ಲಿ ಬಂದುಬಿಟ್ಟು ಸ್ಟ್ರೆಸ್ಸು ಆಫೀಸು ಅದು ಇದು ಅಂತ ಎಲ್ಲ ಇರುತ್ತೆ ವೀಕೆಂಡ್ಸ್ ಬಂತು ಅಂತಂದರೆ ಈ ಥರ ಫ್ಯಾಮಿಲಿ ಜೊತೆ ಒಳ್ಳೆ ಗುಡ್ ಟೈಮ್ ಒಂಥರ ಸ್ಪೆಂಡ್ ಮಾಡ್ತಾ ಇರ್ತಾರೆ ಸೊ ಗೈಸ್ ಕೆಲವೊಬ್ರು ಪಾಪ ಸಂಡೇ ದಿವಸನೂ ಕೆಲಸ ಮಾಡ್ತಾರೆ ನೋಡಿದ್ರೆ ಲಾಸ್ಟಲ್ಲಿ ಸೊ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಲೈಕು ಶೇರ್ ಕಮೆಂಟ್ ಮಾಡಿ ನಿಮ್ಮ ಸಂಡೇ ಹೆಂಗಿತ್ತು ಅಂದ್ಬಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಸೊ ಇಲ್ಲಿಗೆ ನಂದು ಲಾಗ್ ಕಂಪ್ಲೀಟ್ ಮಾಡ್ತಿದ್ದೀನಿ ಬಾಯ್ ಬಾಯ್